ಈ ಥರ ಜ್ಯುವೆಲ್ರೀಸ್ ಆಗಲಿ ಈ ಥರ ಬರುತ್ತೆ. ಈಗ ಸದ್ಯಕ್ಕೆ ಇಲ್ಲಿ ನೋಡ್ಬೋದು ನೀವು ಗೋಪುರದು ಒಂದು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತೇನು ವಿಷಯ ಅಂದರೆ, ಈ ವ್ಲಾಗು ತುಂಬ ಚಿಕ್ಕದಾಗಿರುತ್ತೆ. ಬಿಕಾಸ್ ಈ ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ನನ್ನ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಬಿಸ್ನೆಸ್, ಯಾವ ಬಿಸ್ನೆಸ್ ಮಾಡ್ತಿದ್ದೀನಿ, ಏನು ಮಾಡ್ತಾ ಇದ್ದೀನಿ. ಸೊ ನೀವು ಅದನ್ನು ನೋಡ್ಕೊಂಡು ಭಯ ಪಡ್ಕೊಳ್ಬಿಡಿ. ಬಿಕಾಸ್ ದಟ್ ಈಸ್ ಅ ಡಾಲ್ ಇನ್ ಮೈ ಶಾಪ್. ಸೊ ಇವಾಗ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ನಾನು ಏನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಗೈಸ್, ಹೇಳ್ದಂಗೆ ನಾನು ಆ್ಯಕ್ಚುಲಿ ಸ್ಯಾರಿ, ಜ್ಯುವೆಲ್ರಿ ಮತ್ತು ಆಲ್ಮೋಸ್ಟ್ ಎಲ್ಲ ವೆಸ್ಟ್ರನ್ ಟ್ರೆಡಿಷ್ನಲ್ ಕುರ್ತಾ ಸೆಟ್ಸ್ ಪ್ರತಿಯೊಂದು ಶಾಪ್ ಇದೆ ನಂದು. ಅದು ಶಾಪ್ ಲೊಕೇಟೆಡ್ ಆಗಿರೋದು ಬಂದು SIT ಬ್ಯಾಗೇಟಲ್ಲಿ ಲೊಕೇಟ್ ಆಗಿರುತ್ತೆ. ಅದು ತುಮಕೂರಲ್ಲಿ. ನಾನು ಬಾರ್ನ್ ಆಗಿದ್ದು ಬೇರೆ ಕಡೆ, ಇನ್ ದ ಸೆನ್ಸ್ ಹುಟ್ಟಿದ್ದು ಬೇರೆ ಕಡೆ, ಆಂಧ್ರ ಪ್ರದೇಶಲ್ಲಿ. ಬಟ್ ಎಲ್ಲ ಬೆಳೆದಿರೋದೆಲ್ಲ ಕಂಪ್ಲೀಟ್ ತುಮಕೂರಲ್ಲೇ ಗೈಸ್. ಸೊ ನಾನು ತುಮಕೂರು SIT ಬ್ಯಾಗೇಟಲ್ಲಿ ಶಾಪ್ನ ಸ್ಟಾರ್ಟ್ ಮಾಡಿರೋವಂಥದ್ದು. ಶಾಪ್ ಸ್ಟಾರ್ಟ್ ಮಾಡಿ ಇನ್ನೂ 1 year ಆಗಿಲ್ಲ. ಸೊ ಸುದೃಶ ಕಲೆಕ್ಷನ್ಸ್ ಅಂತ ನಂದು ಶಾಪ್ ಹೆಸರು. ಸೊ ಇಲ್ಲಿ ನಂದು ಮೇಜರಾಗಿ ಸೇಲ್ಸ್ ಬಂದ್ಬಿಟ್ಟು ಜ್ಯುವೆಲ್ರಿ, ತುಂಬ ಟ್ರೆಂಡಿ ಆಗಿರೋಂಥ ಜ್ಯುವೆಲ್ರಿ ನಾನು ಸೇಲ್ ಮಾಡೋವಂಥದ್ದು. ಸೊ ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ಸೇಲ್ಸ್ ಜಾಸ್ತಿ ಇರುತ್ತೆ ಗೈಸ್ ನಂದು. ಇವಾಗ ಆನ್ಲೈನ್ ಅಂತ ಅಂದರೆ ಇವಾಗ ವಾಟ್ಸಪ್ ಮುಖಾಂತರ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಮುಖಾಂತರ ಆಗಲಿ ತುಂಬ ಜನ ನನಗೆ DMs ಆಗಲಿ, ನಾನು ಪ್ರತಿ ದಿವಸ ಪ್ರಮೋಟ್ ಮಾಡ್ತಾ ಇರ್ತೀನಿ. ನನ್ನ ಜ್ಯುವೆಲ್ರೀಸ್ ಆಗಲಿ, ಸ್ಯಾರೀಸ್ ಆಗಲಿ, ಪ್ರತಿಯೊಂದು ನಾನು ಏನೇನು ಸೆಲ್ ಮಾಡ್ತೀನೋ ಪ್ರತಿಯೊಂದನ್ನು ಪ್ರಮೋಟ್ ಮಾಡ್ತಾ ಇರ್ತೀನಿ. ಸೊ ಅದರಿಂದ ನನಗೆ ಆರ್ಡರ್ಸ್ ಬರೋದಾಗಲಿ ಆ ಥರ ಇರುತ್ತೆ. ಸೊ ಕೆಲವೊಂದು ಜ್ಯುವೆಲ್ರಿ ಟೈಪ್ಸು ನಿಮಗೆ ಆ ಕಡೆ ನೋಡ್ತಾ ಇರ್ಬೋದು. ಕಂಪ್ಲೀಟ್ಲಿ ಸ್ಯಾರೀಸ್ ಮತ್ತು ಇಲ್ಲಿ ಜ್ಯುವೆಲ್ರಿ ಸೆಟ್ ಇದೆ. ಆ ಕಡೆ ಕಂಪ್ಲೀಟ್ಲಿ ಸ್ಯಾರೀಸ್ ಇದೆ. ಅದ್ರ ಜೊತೆಗೆ ನಿಮಗೆ ಆ ಕಡೆ ಏನಂತಾರೆ, ಆ ಕಡೆ ಒಂದು ರೂಮ್ ಥರ ಇದೆ. ಸೊ ಆ ಕಡೆ ಒಂದು ರೂಮ್ ಥರ ಇದೆ. ರೂಮ್ ಅಂದರೆ ಸೊ ದಟ್ ಅಲ್ಲಿ ವೆಸ್ಟ್ರನ್ ಟಾಪ್ಸ್, ವೆಸ್ಟ್ರನ್ ಕೊರಿಯನ್ ಟಾಪ್ಸ್ ಆಗಲಿ, ಕಂಪ್ಲೀಟ್ಲಿ ವೆಸ್ಟ್ರನ್ ವೇರ್ ಆಗಲಿ, ಅಥವಾ ನಾವು ಆ್ಯಕ್ಚುಲಿ ನೈಟ್ ವೇರ್ಸ್ ಕೂಡ ಸೆಲ್ ಮಾಡ್ತೀವಿ. ಅಂದರೆ ನೈಟಿ ಆಗಲಿ ಪ್ರತಿಯೊಂದನ್ನು ಸೆಲ್ ಮಾಡ್ತೀವಿ. ಸೊ ಆ ಕಡೆ ಕಂಪಾರ್ಟ್ಮೆಂಟ್ಸ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ವೆಸ್ಟ್ರನ್ ಡ್ರೆಸ್ಸಸ್ ಆಗಲಿ, ಕುರ್ತಾ ಸೆಟ್ಸ್ ಆಗಲಿ ಆ ಕಡೆ ಇರುತ್ತೆ. ಸೊ ಈ ಕಡೆ ಬಂದ್ಬಿಟ್ಟು ನಿಮಗೆ ಸ್ಯಾರೀಸ್ ಆಗಲಿ, ಜ್ಯುವೆಲ್ರಿ ಸೆಕ್ಷನ್ ಈ ಕಡೆ ಇರುತ್ತೆ. ಸೊ ನಾನು ಮೇಜರಾಗಿ ಆನ್ಲೈನ್ ಮಾಡೋದ್ರಿಂದ ನನಗೆ ತುಂಬ ಅಂದರೆ ಜಾಸ್ತಿ ಆನ್ಲೈನ್ ಸೇಲ್ಸ್ ಆಗಿರುತ್ತೆ ಗೈಸ್. ಅಂದರೆ ಇವಾಗ ವಾಟ್ಸಪ್ ಗ್ರೂಪ್ ಇದೆ ನಂದು. ನಾನು ಆ ಗ್ರೂಪಿನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ದ್ಯಾಟ್ ನೀವು ನಮ್ಮ ಗ್ರೂಪಿಗೂ ಜಾಯಿನ್ ಆಗ್ಬೋದು. ಡೈಲಿ ಅಪ್ಡೇಟ್ಸ್ ಮಾಡ್ತಿರ್ತೀನಿ. ತುಂಬ ಆಲ್ಮೋಸ್ಟ್ ಒಂದು 50 to 60 ಸ್ಯಾರೀಸ್ ಅಪ್ಡೇಟ್ ಮಾಡ್ತಿರ್ತೀನಿ. 120 ಜ್ಯುವೆಲ್ರೀಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ದಟ್ ತುಂಬ ಅಫೋರ್ಡಬಲ್ ಆಗೋ ಇರುತ್ತೆ. ನೀವು ಅದರಿಂದನೂ ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಬೋದು. ನಮ್ಮದು ಆಲ್ ಇಂಡಿಯಾ ಶಿಪ್ಪಿಂಗ್ ಇರುತ್ತೆ. ಇವಾಗ ಸದ್ಯಕ್ಕೆ ಕಂಪ್ಲೀಟ್ಲಿ ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಹೋಗಿದೆ. ಆಲ್ ಇಂಡಿಯಾ ಬಂದ್ಬಿಟ್ಟು ನಂದು ಒಂದೇ ಒಂದು ಹೈದ್ರಾಬಾದಿಗೆ ಮತ್ತು ತಮಿಳ್ನಾಡಿಗೆ 2 ಕಡೆಗೆ ನಾನು ಇಷ್ಟು 1 year ಇಷ್ಟು ಕಡೆಗೆ ನಾನು ಕಳಿಸ್ಕೊಟ್ಟಿದ್ದೀನಿ ಆರ್ಡರ್ಸ್ನ. ಸೊ ಅಲ್ಲಿಂದ ಕೂಡ ಬಂದಿದೆ. ನಂದು ಮೇಜರಾಗಿ ಬರೋದು ಸ್ವಲ್ಪ ಆಂಧ್ರ ಪ್ರದೇಶ್ ಕಡೆಯಿಂದ ಬರುತ್ತೆ. ಬಿಕಾಸ್ ನಮ್ಮಮ್ಮ ಆಂಧ್ರ ಪ್ರದೇಶ್ ಆಗಿರೋದ್ರಿಂದ, ಆಂಧ್ರ ಪ್ರದೇಶ್ ಕಡೆಯಿಂದ ಗೈಸ್, ನಮ್ಮಮ್ಮ ಆಂಧ್ರ ಪ್ರದೇಶ್ ಆಗಿರೋದ್ರಿಂದ ಸೊ ದ್ಯಾಟ್ ತುಂಬ ಆರ್ಡರ್ಸ್ ನನಗೆ ಅಲ್ಲಿಂದ ಅವ್ರ ರಿಲೇಟಿವ್ಸ್ ಆಗಲಿ ಮತ್ತು ಸ್ವಲ್ಪ ಅವ್ರ ರಿಲೇಟಿವ್ಸಿಂದ ಬೇರೆಯವರು ಸ್ವಲ್ಪ ಪರಿಚಯ ಆಗಿರೋದ್ರಿಂದ ಅವರೆಲ್ಲ ನನ್ನ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರೋದ್ರಿಂದ ಸೊ ಅಲ್ಲಿಂದ ಕೆಲವೊಂದು ಆರ್ಡರ್ಸ್ ನನಗೆ ಬರ್ತಾ ಇರುತ್ತೆ. ಸೊ ಇದು ಒಂದು ವಿಷಯ ಹೇಳಬೇಕಾಗಿತ್ತು. ಸೊ ದ್ಯಾಟ್ ಕೆಲವೊಬ್ರು ಮೆಸೇಜ್ ಮಾಡಿದರು ನನಗೆ, ಕಮೆಂಟ್ಸಲ್ಲಿ ಹಾಕಿರೋದಾಗಲಿ, ಡೈರೆಕ್ಟ್ ಮೆಸೇಜ್ ಆಗಲಿ ಹೇಳಿದರು, ನೀವೇನೇನು ಸೆಲ್ ಮಾಡ್ತೀರಾ ಅಥವಾ ಎಲ್ಲಿದೆ ನಿಮ್ಮ ಶಾಪು ಪ್ರತಿಯೊಂದು ಹೇಳಿ ಅಂತ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮೇಜರಾಗಿ ನಂದು ಲೊಕೇಶನ್ ಬಂದ್ಬಿಟ್ಟು ನಿಮಗೆ SIT ಬ್ಯಾಗೇಟ್, ಎಕ್ಸಾಕ್ಟ್ಲಿ SIT ಬ್ಯಾಗೇಟ್ ಜಿಯೋ ಸೆಂಟರ್, ಜಿಯೋ ಆಫೀಸ್ ಇದೆಯಲ್ಲ ಅದರ ಎಕ್ಸಾಕ್ಟ್ಲಿ ಆಪೋಸಿಟಲ್ಲಿ ಇರುತ್ತೆ. ಸೊ ಸುದೃಶ ಕಲೆಕ್ಷನ್ಸ್ ಅಂತ ಫಸ್ಟ್ ಫ್ಲೋರಲ್ಲಿ. ಇವಾಗ ನಾನು ಆಲ್ಮೋಸ್ಟ್ ಇನ್ನೇನು ಗ್ರೌಂಡ್ ಫ್ಲೋರಲ್ಲೂ ಓಪನ್ ಮಾಡ್ತಿದ್ದೀನಿ, ಎಕ್ಸ್ಟೆಂಡ್ ಮಾಡ್ತಿದ್ದೀನಿ ನನ್ನ ಬಿಸ್ನೆಸ್ನ. ಸೊ ದ್ಯಾಟ್ ಕೆಳಗಡೆ ತುಂಬ ಜನ ಓಡಾಡೋರಾಗಲಿ ಕೆಳಗಡೆ ಬಂದ್ಬಿಟ್ಟು ನೋಡಿ ತೊಗೋತಾರೆ ಗೈಸ್. ಆನ್ಲೈನು ಅಷ್ಟೇ, ಎಷ್ಟೊಂದು ಜನ ಟ್ರಸ್ಟ್ ಮಾಡಲ್ಲ. ಸೊ ಅದಿರುತ್ತಲ್ಲ. ಸೊ ನಮ್ದ್ರಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ಒಂದು ಸರಿ ನೀವು ಆರ್ಡ್ರ್ ಮಾಡಿಕೊಂಡ್ರೆ ಚಿಕ್ಕ ಜ್ಯುವೆಲ್ರಿ ಆದರೂ ಆಗಲಿ ಏನಾದರೂ ಆಗಲಿ ಒಂದ್ಸರಿ ಬಂದ್ಬಿಟ್ಟು ನೀವು ನೋಡ್ಬಿಟ್ಟು ತೊಗೊಳ್ಬೋದು. ಅಥವಾ ಆನ್ಲೈನ್ ಆರ್ಡರ್ ಮಾಡಬೇಕಂದ್ರೆ ವಿಡಿಯೋ ಕಾಲ್ ಫೆಸಿಲಿಟೀಸ್ ಇರುತ್ತೆ ನಿಮಗೆ. ಆನ್ಲೈನ್ ಆರ್ಡರ್ಸ್ ಹೆಂಗೆ ಗೊತ್ತಾ, ಇನ್ ದ ಸೆನ್ಸ್ ಅವರಿಗೆ ನಂಬಿಕೆ ಇಲ್ಲ ಅಂದರೆ ಆ ಪ್ರಾಡಕ್ಟ್ ಮೇಲೆ ಫಸ್ಟ್ ಚಿಕ್ಕ ಪ್ರಾಡಕ್ಟ್ ತೊಗೊಂಡು ಅದರಲ್ಲಿ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಬೇಕಿದ್ರೆ ಆರ್ಡರ್ ಮಾಡ್ಕೊಳ್ಬೋದು.
ಆ ಥರನೂ ಇರುತ್ತೆ. ಆಮೇಲೆ ರಿಟರ್ನ್ ಪಾಲಿಸಿ ಹೆಂಗೆ ಇರುತ್ತೆ, ಡ್ಯಾಮೇಜಸ್ ಮಾತ್ರ ನಾವು ವಾಪಸ್ ತೊಗೋತೀವಿ. ಅಂದರೆ ಕ್ಯಾಶ್ ಆನ್ ಡೆಲಿವರೀಸು ಈಗ ಸದ್ಯಕ್ಕೆ ಜಾಸ್ತಿ ತಗೋತಾ ಇಲ್ಲ. ಸ್ವಲ್ಪ ಆಲ್ಮೋಸ್ಟ್ ಬ್ಯಾಂಗ್ಳೂರು ಅಥವಾ ಎಲ್ಲ ಪ್ರೀಪೇಯ್ಡ್ ಆರ್ಡರ್ಸೇ ಮಾಡ್ತಾರೆ. ಬಿಕಾಸ್ ಸ್ವಲ್ಪ ನಾನು ಶೋಕೇಸ್ ಮಾಡೋ ರೀತಿ ಆಗಲಿ ಅಥವಾ ತೋರಿಸೋ ರೀತಿ ಆಗಲಿ, ಬಿಕಾಸ್ ಐ ಆಮ್ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಗೈಸ್. ನಾನು ಎಲ್ಲ ಪ್ರತಿಯೊಂದೂ ಹೇಳ್ತೀನಿ ಯಾವ್ಯಾವ ಥರ ಇರುತ್ತೆ ಅಂತ, ಯಾವುದು ಸುಳ್ಳು ಆ ಥರ ಎಲ್ಲ ಮಾಡಲ್ಲ. ಸೊ ದ್ಯಾಟ್ ಎಷ್ಟೊಂದು ನನಗೆ ಪ್ರೀಪೇಯ್ಡ್ ಆರ್ಡರ್ಸೇ ತುಂಬ ಬರುತ್ತೆ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ. ಅಕಸ್ಮಾತ್ ಏನಾರ ಡ್ಯಾಮೇಜ್ ಇದ್ದರೂ ಸಹ ಒಂದೇ ಸರಿಗೆ ನಾನು ಅವ್ರದ್ದು ವಾಪಸ್ ತರಿಸ್ಕೊಂಡು ಆ ಶಿಪ್ಪಿಂಗ್ ಚಾರ್ಜಸ್ಸು ಬೇಕಿದ್ರೆ ನಾವೇ ಹಾಕೋತೀವಿ. ಅದು ಒಂದು ಪಾಲಿಸಿ ನಮ್ಮದ್ರಲ್ಲಿ. ಅದನ್ನು ವಾಪಸ್ ತರಿಸ್ಕೊಂಡು ನಾವು ಅದನ್ನು ಎಕ್ಸ್ಚೇಂಜ್ ಮಾಡಿ ಮತ್ತೆ ಅವ್ರಿಗೆ ವಾಪಸ್ ಕಳಿಸಿರೋದು ತುಂಬ ಕಡಿಮೆ. ಯಾವುದೋ ಒಂದು ಬಂದೇ ಬರುತ್ತೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಿಕಾಸ್ ಒಂದು ಬಿಸ್ನೆಸ್ ಅಂತ ಹೇಳಿದ್ಮೇಲೆ ಅಫ್ಕೋರ್ಸ್ ನಮಗೆ ಮೋಸ ಆಗಲಿ ಟ್ರಸ್ಟ್ ಆಗಲಿ ಪ್ರತಿಯೊಂದು ಇದ್ದೇ ಇರುತ್ತೆ. ನಾನು ಕೂಡ ಅಷ್ಟೇ ಸ್ಯಾರೀಸಲ್ಲಿ ಎಷ್ಟೊಂದು ಸ್ವಲ್ಪ ಮೋಸ ಹೋಗಿದ್ದೀನಿ. ಇನ್ ದ ಸೆನ್ಸ್ ಬಲ್ಕಲ್ಲಿ ನಾವು ತರಿಸಿದಾಗ ಕೆಲವೊಂದು ಡ್ಯಾಮೇಜ್ ಪೀಸಸ್ಸು ಬಂದಿದೆ ಗೈಸ್, ಇಲ್ಲ ಅಂತ ಹೇಳಲ್ಲ ನಾನು, ತುಂಬಾ ಬಂದಿದೆ. ಸೊ ಅದನ್ನ ನಾವು ಹೋಗಿ ವಾಪಸ್ ತೊಗೊಂಡಿರೋದು ಇದೆ, ವಾಪಸ್ ರಿಟರ್ನ್ ಮಾಡಿ ಅದು ತೊಗೊಂಡಿರೋದು ಇದೆ. ಸೊ ಇವಾಗ ಒಂದಷ್ಟು ನಾನು ನಿಮಗೆ ಟ್ರೆಂಡಿ ಜ್ಯುವೆಲ್ರೀಸ್ ತೋರಿಸ್ತೀನಿ. ಸೊ ಅದರಿಂದ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ನಮ್ಮದು ಪ್ರಾಡಕ್ಟ್ ಆಗಲಿ. ನಿಮ್ಗೆ ಎಲ್ಲದಕ್ಕೂ 6 months ವ್ಯಾರಂಟಿ ಅಂತೂ ಕೊಡ್ತೀವಿ ಗೈಸ್. ಸೊ ದ್ಯಾಟ್ ನೀವು ಅದ್ರ ಏನಂತಾರೆ ಜಾಸ್ತಿ ಅಫೋರ್ಡಬಲ್ ಆಗೂ ಇರುತ್ತೆ, ಜಾಸ್ತಿ ಪ್ರೈಸಿಂಗ್ ಅಂತಲೂ ಅಂತಿಲ್ಲ. ನಿಮಗೆ ಆಚೆ ತೊಗೊಳಿದ್ರೆ ಅದೇನೆ, ನಾನು ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಮಾಡ್ತಾ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಸೊ ಅಫೋರ್ಡಬಲ್ ಆಗಿ ಸಿಗಬೇಕು, ಎಲ್ಲರಿಗೂ ಸಿಗಬೇಕು ಅಂತ ಅನ್ನೋ ದೃಷ್ಟಿಯಲ್ಲಿ ನಾನು ಸ್ವಲ್ಪ ತುಂಬ ಕಡಿಮೆ ಮಾರ್ಜಿನ್ ಇಟ್ಕೊಂಡು ಮಾಡ್ತಾ ಇರೋದು. ಸೊ ಇವಾಗ ಸ್ವಲ್ಪ ಡಿಸೈನ್ಸ್ ತೋರಿಸ್ತೀನಿ ನಿಮಗೆ. ನಾನು ನಿಮಗೆ ಇನ್ನೊಂದು ಹೇಳೋಣ ಅಂತ ಅಂದ್ಕೊಂಡೆ, ಏನಂದರೆ ನಾವು ರೆಂಟಲ್ ಜ್ಯುವೆಲ್ರಿನೂ ಕೂಡ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ನಿಮಗೆ ಬ್ರೈಡಲ್ ಜ್ಯುವೆಲ್ರೀಸ್ ಆಗಲಿ ಪ್ರತಿಯೊಂದೂ ನಿಮಗೆ ರೆಂಟಿಗೂ ಸಿಗುತ್ತೆ. ರೆಂಟಿಗೆ ಅಂತ ಹೇಳಿದ್ರೆ ನೀವು ಆಲ್ಮೋಸ್ಟ್ 4000 5000 ಆ ಥರ ಎಲ್ಲ ಇಲ್ಲ ಗೈಸ್. ಆಲ್ಮೋಸ್ಟ್ ನಮ್ಮದು ಬ್ರೈಡಲ್ ಸೆಟ್ಸ್ ಎಲ್ಲ ಕಂಪ್ಲೀಟ್ಲಿ 1500 ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಅದು ಸ್ಯಾಂಪಲ್ಲು ತೋರಿಸ್ತೀನಿ. ಈಗ ಸದ್ಯಕ್ಕೆ ಫಸ್ಟ್ ಸಿಂಪಲ್ ಜ್ಯುವೆಲ್ರಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಈ ಥರ ಸಿಂಪಲ್ ಜ್ಯುವೆಲ್ರೀಸ್ ಎಲ್ಲ ನಿಮಗೆ ಕಾಸ್ಟು ಹೇಳ್ಬಿಡ್ತೀನಿ ನಿಮಗೆ. ಇದೆಲ್ಲ ನಿಮಗೆ 6 months ವ್ಯಾರಂಟಿ ಬರುತ್ತೆ. ಸೊ ತುಂಬಾ ಹೈ ಕ್ವಾಲಿಟಿ, ಹೈ ಪ್ರೀಮಿಯಮ್ ಕ್ವಾಲಿಟಿ ನಾವು ತರಿಸೋವಂಥದ್ದು. ಸೊ ನಿಮ್ಗೆ ಇವೆಲ್ಲ ಆಲ್ಮೋಸ್ಟ್ 550 ಆ ಥರದಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಿಮಗೆ ಎಕ್ಸ್ಟ್ರಾ ನಿಮಗೆ ಹಿಂದೆ ಅಡ್ಜಸ್ಟಬಲ್ ಸ್ಟ್ರಾಪ್ಸ್ ಕೊಟ್ಟಿರ್ತೀವಿ. ಸೊ ಇದಕ್ಕೆ ನಿಮಗೆ ಚಿಕ್ಕ ಚಿಕ್ಕ ಜುಮ್ಕಾಸ್ ಆದರೂ ಅದು ಬರುತ್ತೆ. ಸೊ ಕೇಳಿದ್ರಲ್ಲ, ಇದು ಬ್ರೈಡಲ್ ಜ್ಯುವೆಲ್ರಿ ಸೆಟ್ ಕಂಪ್ಲೀಟಾಗಿ ಇನ್ನೊಂದು ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಲ್ಲಿ ನೋಡ್ಬೋದು ನೀವು ಈ ಥರ ಜ್ಯುವೆಲ್ರಿ ಸಖತ್ ಸೇಲ್ ಆಗಿರೋಂಥ ಜ್ಯುವೆಲ್ರಿ ನಮ್ಮಲ್ಲಿ. ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಇದು ತುಂಬ ಹೆವಿ ಸೆಟ್ಟು ಗೈಸ್. ಆಲ್ಮೋಸ್ಟ್ ನಿಮಗೆ 6 months ವ್ಯಾರಂಟಿ ಅಂತ ನಾವು ಕೊಡ್ತೀವಿ ಪ್ರತಿಯೊಂದರಲ್ಲೂ. ನಾನು ಹೇಳ್ದಂಗೆ ಅದು ಒಂದು ಆಗಿತ್ತು, ಅದು ಒಂದು ಸೆಟ್. ಅದು ಆ್ಯಕ್ಚುಲಿ ಚಿಕ್ಕ ಸೆಟ್ಟು ಇತ್ತು. ಸೊ ದಟ್ ಅವರು ಏನಂದರೆ ಸೇಲಿಗೂ ಕೂಡ ಕೊಡ್ತೀವಿ, ನಾವು ಸೇಲ್ ಕೂಡ ಮಾಡ್ತೀವಿ ಈ ಬ್ರೈಡಲ್ ಜ್ಯುವೆಲ್ರೀಸ್ ಎಲ್ಲ. ನಿಮಗೆ ಆಲ್ಮೋಸ್ಟ್ 1800 3 ಪೀಸ್ ಕಂಪ್ಲೀಟ್ಲಿ. ಇದು ಒಂದು ಚೋಕರು ತುಂಬ ದೊಡ್ಡದು ಆಗಲಿ, ಒಂದು ಇಯರಿಂಗ್ಸ್ ಕಂಪ್ಲೀಟ್ಲಿ ಸೆಟ್ ಸೇರಿ 1800 1900 ಬಂದ್ಬಿಡುತ್ತೆ. ಸೊ ಅವರಿಗೆ ಚಿಕ್ಕದು ಬೇಕಾಗಿತ್ತು ಅಂತ ಸೊ ಚಿಕ್ಕದು ಮಾತ್ರ ತೊಗೊಂಡೋದ್ರು. ಇದು ಕಂಪ್ಲೀಟಾಗಿ ದೊಡ್ಡದು ಇರುತ್ತೆ. ಇದು ನಿಮಗೆ ರೆಂಟಲ್ ಕೂಡ ಬರುತ್ತೆ ನಾನು ಹೇಳ್ದಂಗೆ. ಸೊ ಇನ್ನೊಂದು ಏನಂತ ಅಂದರೆ ಟ್ರೆಂಡಿ ಜ್ಯುವೆಲ್ರಿ ಗೈಸ್, ತುಂಬ ಟ್ರೆಂಡಿ ಆಗಿರೋಂಥ ಜ್ಯುವೆಲ್ರೀಸು ನಾವು ತರಿಸಿರ್ತೀವಿ. ನೀವು ನೋಡ್ಬೋದು, ಇಲ್ಲಿ ನೋಡಿ ಈ ಥರ. ಸೊ ಈ ಥರ ಜ್ಯುವೆಲ್ರೀಸ್ ಆಗಲಿ, ಇದು ನಿಮಗೆ ಸ್ಟ್ರೇಟ್ ಕಟ್ ಮಾಟಿ ಜೊತೆ ಇಯರಿಂಗ್ಸ್ ಬರುವಂಥದ್ದು ಇದು ಕೂಡ ಇದೆ. ಸೊ ನೀವು ಈ ಥರ ನೋಡಿರ್ಬೋದು, ನೀವು ಎಷ್ಟೊಂದು ಕಡೆ ನೋಡಿರ್ತೀರ. ಇದೆಲ್ಲ ನಿಮಗೆ ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ 6 months ವ್ಯಾರಂಟಿಗೆ ನಾವು ಕೊಡ್ತಾ ಇರೋದು. ಸೊ ಇದು ಇಯರ್ ಕಪ್ಸ್ ಆಗಲಿ, ಆಮೇಲೆ ನಿಮಗೆ ಟ್ರೆಂಡಿ ಮಾಟೀಸ್ ಆಗಲಿ, ನೋಡಿ ಈ ಮಾಟೀಸ್ ಆಗಲಿ ಪ್ರತಿಯೊಂದು ನಮ್ಮ ಶಾಪಲ್ಲಿ ಸಿಗುತ್ತೆ. ಸೊ ಇನ್ನೊಂದು ತೋರಿಸ್ತೀನಿ, ಇದು ನೋಡ್ಬೋದು ಗೈಸ್. ತುಂಬ ಟ್ರೆಂಡಿ ಜ್ಯುವೆಲ್ರಿ ನಾವು ತರಿಸೋವಂಥದ್ದು, ತುಂಬ ಅಫೋರ್ಡಬಲ್ ಪ್ರೀಮಿಯಮಲ್ಲಿ. ಸೊ ಇದು ನಿಮಗೆ ಗೋಪುರದು ಒಂದು ಏನಂತಾರೆ ಇಯರಿಂಗ್ಸು. ಸೊ ಇದೇ ಥರ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ನಮ್ಮ ಅಂಗಡಿಯಲ್ಲಿದೆ. ಸೊ ದಟ್ ನೀವು ವಾಟ್ಸಪ್ ಮುಖಾಂತರನೂ ನೀವು ಆರ್ಡ್ರ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಶಾಪಿಗೆ ಬಂದುಬಿಟ್ಟು ಇಲ್ಲ ನಾವು ನೋಡಬೇಕು ಮೆಟೀರಿಯಲ್ಲು ಹೆಂಗಿರುತ್ತೋ ಅಂತ ಅಂದ್ಕೊಂಡವರು ಕೂಡ ನೀವು ಶಾಪಿಗೆ ವಿಸಿಟ್ ಮಾಡಿ, ಸೊ ದಟ್ ಅಲ್ಲಿಂದನೂ ಕೂಡ ನೀವು ಆರ್ಡ್ರ್ ತೊಗೊಂಡು ಹೋಗ್ಬೋದು. ಸೊ ಇದು ನಮ್ಮಲ್ಲಿ 2 ಸೆಟ್ಸ್ ನಿಮಗೆ ಸಾರ ಕೂಡ ಸಿಗುತ್ತೆ. ಸೊ ದಟ್ ನೋಡ್ಬೋದು, ನೋಡಿ ಏನು ತುಂಬ ಚೆನ್ನಾಗಿದೆ ಗೈಸ್. ನಿಜವಾಗ್ಲೂ ನೀವು
ಮೆಟೀರಿಯಲ್ ಮಾತ್ರ ಒಂದು ಸ್ವಲ್ಪನೂ ಕಾಂಪ್ರಮೈಸ್, ನಾವಂತೂ ಕಾಂಪ್ರಮೈಸ್ ಆಗಲ್ಲ, ಅಷ್ಟು ಪ್ರೀಮಿಯಮ್ ಆಗಿರುತ್ತೆ ಮೆಟೀರಿಯಲ್ಸ್ ಮಾತ್ರ. ಇದ್ರ ಜೊತೆ ಇವಾಗ ಸದ್ಯಕ್ಕೆ ಇನ್ನೊಂದು ನಿಮಗೆ ಸ್ವಲ್ಪ ಮೋಸ್ಟ್ ಟ್ರೆಂಡಿ ಇದು ಹಾರ ಅಂತ ಅನ್ಕೋಬೋದು, ಸರ ಅಂತ ಅನ್ಕೋಬೋದು. ನೋಡಿ ನೀವು ಎಷ್ಟು ಸಕ್ಕತ್ತಾಗಿದೆ ಅಂತ. ಈ ಸರ ನಿಮಗೆ ಲೇಯರ್ಸ್ ವೈಸ್ ಸಿಗುತ್ತೆ ನಿಮಗೆ. ಈ ಸರ ಬಂದುಬಿಟ್ಟು ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಈ ಸರ. ಸೊ ಇದೊಂದು ಆ ಥರ, ಈಗ ಉಲ್ಟಾಗ್ಬಿಟ್ಟಿದೆ, ಸಾರಿ ತೋರಿಸ್ತೀನಿ ನಿಮಗೆ ಕಂಪ್ಲೀಟ್. ಈ ಥರ ಬರುತ್ತೆ. ಸೊ ನಿಮಗೆ ಇವೆಲ್ಲನೂ ಕೂಡ ಅಷ್ಟೇ ಗೈಸ್, ಇವೆಲ್ಲದೂ ನಾವು ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಯಾವ್ದು ಹೊಸ ಜ್ಯುವೆಲ್ರೀಸ್ ಬರ್ತಾ ಇರುತ್ತೋ ಎಲ್ಲ ಅಪ್ಡೇಟ್ ಮಾಡ್ತಿರ್ತೀವಿ. ಸೊ ದ್ಯಾಟ್ ನೀವು ಆರ್ಡ್ರ್ ಕೂಡ ಮಾಡ್ಕೊಳ್ಬೋದು. ಸೊ ಇಷ್ಟ ಆಗಿರುತ್ತೆ. ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬ್ರೈಡಲ್ ಸೆಟ್, ಕಂಪ್ಲೀಟ್ಲಿ ಬ್ರೈಡಲ್ ಸೆಟ್ ಇವಾಗ ನಾನು ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಇದು ಇಲ್ಲೇ ಇರಲಿ ಗೈಸ್, ನಾನು ಓಪನ್ ಮಾಡೋಕ್ಕಾಗಲ್ಲ, ಓಪನ್ ಮಾಡಿದ್ರೆ ಮತ್ತೆ ತುಂಬ ಹೊತ್ತಾಗ್ಬಿಡುತ್ತೆ. ಸೊ ನೋಡ್ಬೋದು ನೀವು ಕಂಪ್ಲೀಟ್ಲಿ ಸೆಟ್ಟು. ಇದ್ರ ಪ್ರೈಸು ತುಂಬ ಕಡಿಮೆ. ಸೊ ನಾನು ನಿಮಗೆ ಒಂದು ಟಾಸ್ಕ್ ಕೊಡ್ತಿದ್ದೀನಿ, ಏನಂತ ಅಂದರೆ ಇದ್ರ ಪ್ರೈಸ್ ನೀವು ಗೆಸ್ ಮಾಡಿ ಗೈಸ್, ಗೆಸ್ ಮಾಡಿ. ಇನ್ ದ ಸೆನ್ಸ್ ತುಂಬ ಅಫೋರ್ಡಬಲ್ ಆಯಿತಾ. ನಾನು ಆವಾಗಲೇ ನಿಮಗೆ ಒಂದು ಹೇಳಿದ್ದೆ. ಸೊ ಅದೇ ಪ್ರೈಸಲ್ಲೇ ಬರುತ್ತೆ. ಗೆಸ್ ಮಾಡಿ ನೀವು ಕಮೆಂಟ್ ಹಾಕಿ ಎಷ್ಟು ಅಂದರೆ ಪ್ರೀಮಿಯಮ್ ಕ್ವಾಲಿಟಿ 6 ಮಂತ್ಸ್ ಅಂತೂ ಎಲ್ಲ ವ್ಯಾರಂಟಿ ಸಿಗುತ್ತೆ ನಿಮಗೆ. ಸೊ ಅದು ಒಂದು ಕಮೆಂಟ್ ಮಾಡಿ ಗೈಸ್, ಹೆಂಗಿದೆ ನಮ್ಮ ಜ್ಯುವೆಲ್ರಿ ಕಲೆಕ್ಷನ್ಸ್ ಆಗಲಿ ಸ್ಯಾರಿ ಕಲೆಕ್ಷನ್ಸ್ ನಮಗೆ ಇನ್ನೊಂದು ಪಾರ್ಟಲ್ಲಿ ಮಾಡಿ ತೋರಿಸ್ತೀನಿ. ಸೊ ಹೇಳ್ದಂಗೆ ಈಗ ಇನ್ನೇನು ಸೆಪ್ಟೆಂಬರ್ ಬಂದರೆ ಕಂಪ್ಲೀಟಾಗಿ 1 ಇಯರ್ ಆಗುತ್ತೆ ನಂದು ಬಿಸ್ನೆಸ್ ಓಪನ್ ಮಾಡಿ. ಸೊ ಅದು ತುಂಬ ಖುಷಿ ಆಗ್ತಿದೆ. ಸೊ ದ್ಯಾಟ್ ಅದೂ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಹೋಗೋಣ ಅಂತಲೇ ಮಾಡ್ತಾ ಇರೋದು. ಸೊ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಬಿಸ್ನೆಸ್ಸಿಗಾಗಲಿ ಅಥವಾ ನನ್ನ ಬ್ಲಾಗ್ಸಿಗಾಗಲಿ. ಸೊ ದ್ಯಾಟ್ ನಿಮಗೂ ಅಫೋರ್ಡಬಲ್ ಆಗೂ ಸಿಗುತ್ತೆ ಮತ್ತು ಪ್ರೀಮಿಯಮ್ ಕ್ವಾಲಿಟಿ ಸಿಗುತ್ತೆ. ಆಮೇಲೆ ಎಂಟರ್ಟೈನ್ಮೆಂಟ್ ಅಂತೂ ನನ್ನ ಬ್ಲಾಗ್ಸಿಂದ 100% ಗೈಸ್, 100 ಅಲ್ಲ 1000% ಸಿಗುತ್ತೆ. ಯಾಕಂದರೆ ನನ್ನ ಫ್ಯಾಮಿಲಿಯವರಾಗಲಿ ತುಂಬ ಎಲ್ಲರೂ ಎಂಟರ್ಟೈನ್ ಮಾಡ್ತಿದ್ದೀವಿ ಅಂತ ಅನ್ಕೊತೀನಿ. ಯಾಕೆ ಹೇಳಿದೆ ಅಂತ ಅಂದರೆ, ಇವಾಗ ಬಂದಿದ್ರಲ್ಲ ನಮ್ಮ ಕಸ್ಟಮರ್ ಕೂಡ ಬಂದಾಗ ಅವ್ರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ನಿಮ್ಮ ಬ್ಲಾಗ್ಸು, ಸಖತ್ ಎಂಟರ್ಟೈನಿಂಗ್ ಆಗಿದೆ ಅಂತ. ಸೊ ಎಂಟರ್ಟೈನ್ಮೆಂಟ್ಗೆ 0 ಕಾಂಪ್ರಮೈಸ್. ಸೊ ಇಷ್ಟೇ ಗೈಸ್, ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇವತ್ತು ಕಂಪ್ಲೀಟ್ಲಿ ನನ್ನ ಬಿಸ್ನೆಸ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಇನ್ನೊಂದು ವೀಡಿಯೋಲಿ ನನ್ನ ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡಿದೆ, ನಾನು ಬೇರೆ ಏನೇನಿತ್ತು ಅಂತ ಪ್ರತಿಯೊಂದು ಹೇಳ್ತೀನಿ. ಸೊ ಇವತ್ತು ಸದ್ಯಕ್ಕೆ ಇದನ್ನು ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವ್ಲಾಗು. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಹೊಸ ಜ್ಯುವೆಲ್ರೀಸ್ ಏನಾದ್ರು ಬರ್ತಿದೆ ನಾನು ಆದಷ್ಟು ಅಪ್ಡೇಟ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ಬ್ಲಾಗಲ್ಲಿನೂ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡು ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ, ಹಿಂಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್ ಬಾಯ್.